ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹೇಳ್ದಂಗೆ ನಾವು ಮೈಸೂರಿಗೆ ಹೊರಟಿದ್ದೀವಿ, ನಂಜನಗೂಡ್ಗೆ. ನಾವು ಅಂದ್ಕೊಂಡ್ವಿ ಮನೆ ಒಂದು 6 ಗಂಟೆಗೆಲ್ಲ ಬಿಡಬೇಕು ಅಂತ, ಬಟ್ ಆಗಲೇ ಇಲ್ಲ. ನಾನು ಎದ್ದಿದ್ದು ಒಂದು 5:30. ಇವರೆಲ್ಲ ಮುಂಚೆನೇ ಎದ್ದು ರೆಡಿ ಆಗಿದ್ರು. ಅದೇನೋಪ್ಪ ಪಾಪು ಎಲ್ಲರೂ ನಾವು ಹೋಗ್ಬೇಕು ಅಥವಾ ಏನಾದ್ರು ಫಂಕ್ಷನ್ ಇದೆ ಅಂದರೆ ಹಿಂದಿನ ದಿನ ಮಲ್ಕೊಳ್ಳೋದೇ ಇಲ್ಲ. ಈ ಟೈಮು ಅದೇ ರೀತಿ ಮಾಡ್ದ ಅವನು. ಯಾಕೋ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ. ಅವ್ನು ಮಲ್ಕೊಂಡಿಲ್ಲ ಅಂದರೆ ನನಗೂ ನಿದ್ದೆ ಆಗಲ್ಲ. ಅದರಿಂದ ಇಬ್ಬರಿಗೂ ಲೇಟಾಗಿ ಹೋಗ್ಬಿಡುತ್ತೆ. ಕಾಸ್ ತಗೊಂಡೇನೆ ಗುಂಡಣ್ಣಂದು. ನಿದ್ದೆ ಕೊಂಡುಗೆ ನಮ್ ಬೇಬಿ ಹುಡುಗಿ ಡ್ರೆಸ್ ಹಾಕಿದೀವಿ ಇವತ್ತು ಲಾಸ್ಟ್ ಅಂತ. ಹುಡುಗಿ ಆಕ್ಚುಲಿ ಹೊರಟಿರೋದು ನಾನು, ಅಮ್ಮ, ಚೇತನು, ಪಾಪು, ಮತ್ತೆ ಡ್ರೈವ್ ಮಾಡ್ತಿರೋದು ನಮ್ಮ ಅಣ್ಣ, ಮತ್ತೆ ನಮ್ಮ ಮಾವನ ಮಗ ಬಂದಿದ್ದಾರೆ. ಇಲ್ಲಿ ನಮ್ಮ ಅತ್ತೆ ಮಾವ ಬಂದಿಲ್ಲ, ನಾವು ಕರೆದ್ವಿ. ಅವರು ಯೂಶಲಿ ಅವ್ರು ಎಲ್ಲೂ ಮನೆ ಬಿಟ್ಟು ಬರೋದಿಲ್ಲ, ಅದಕ್ಕೆ ಅವ್ರು ಬರಲ್ಲ, ನೀವೇ ಹೋಗಿ ಬನ್ನಿ ಅಂದ್ರು. ಅದಕ್ಕೆ ನಾವು ಇಷ್ಟು ಜನ ಹೋಗ್ತಾ ಇದೀವಿ. ನಾವು ಮನೆ ಬಿಟ್ಟಾಗ 7 o'clock ಆಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪಾಪುಗೆ ಕೂದಲು ತೆಗ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮಂದೇವ್ರು ಬಂದು ನಂಜನಗೂಡು ನಂಜುಂಡೇಶ್ವರ. ಸೊ ಆಲ್ರೆಡಿ ಈಗ ತುಮಕೂರು ಬಿಟ್ವಿ. ಜೋರಾಗಿ ಮಾತಾಡೋ ಚೇತಿ. ತುಮಕೂರು ಬಿಟ್ಟಿದೀವಿ, ಈಗ ಹೋಗ್ತಾ ಇದೀವಿ. ಸೊ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. ನಮ್ಮ ಈಗ ಗಾಡಿ ಸಾರಥಿ ಬಂದು ನಮ್ಮ ಬಾಮೈದ ಹಿರಿ ಅಂತ, ಅವಂದೇ ಗಾಡಿಲಿ ಹೋಗ್ತಾ ಇದೀವಿ ಅಷ್ಟೇ, ಮತ್ತಿನ್ನೇನಿಲ್ಲ. ನೀವು ಬನ್ನಿ, 2 ದಿವಸದ ಜರ್ನಿ ಏನಿರುತ್ತೆ ಅಂತ ನೋಡುವಂತೆ ಅಷ್ಟೇ. ಗುಂಡಣ್ಣ ಫುಲ್ ಖುಷಿ ಆಗಿದ್ದಾನೆ. ಅವನಿಗೆ ಗೊತ್ತಿಲ್ಲ ಪಾಪ, ಅವನಿಗೆ ಕೂದಲು ಮಂಡೆ ಕೊಡ್ತಾ ಇದ್ದೀನಿ. ಸುಚಿನಪ್ಪ ಇವತ್ತು ಶಿಂಗ್ ಕಟ್ಟಂಗ್ ಹೋಗ್ತೀವಿ. ಇರು ಮಮ್ಮಿ, ನಾನು ಇದ್ ನೋಡ್ಬೇಕು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಇವತ್ತು ನಂಜನಗೂಡ್ಗೆ ಹೋಗ್ತಾ ಇದೀವಿ, ಮೈಸೂರ್ಗೆ. ಪಾಪುಗೆ ಮಂಡೆ ಕೊಡೋದಿದೆ. ಸೊ ಇವತ್ತು ಏನೇನ್ ಮಾಡ್ತೀವಿ ಮೈಸೂರಲ್ಲಿ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ನಾವು ಆಕ್ಚುಲಿ ಪಾಪುಗೆ 3 ತಿಂಗಳು ಇದ್ದಾಗಲೇ ಹೂ ಮಂಡೆ ಕೊಟ್ಟಿದ್ವಿ. ಅದಕ್ಕೆ ಇನ್ನೇನು ಇವಾಗ 9 ತಿಂಗಳಲ್ವಾ, ಅದಕ್ಕೆ ಮಂಡೆ ಕೊಟ್ಬಿಡೋಣ ಅನ್ಕೊಂಡ್ವಿ. ಏನಕ್ಕಂದ್ರೆ ಒಂದು ಆಟನೂ ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ತಾರಲ್ವಾ, ಸ್ವಲ್ಪ ಕೂದಲು ಜಾಸ್ತಿ ಇದ್ರೆ ಆಟ ಮಾಡ್ತಾರೆ ಅಂತ. ಅದಕ್ಕೆ ಏನೋ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದೀನಿ ಅಟ್ಲೀಸ್ಟ್ ಈ ಕೂದಲು ಕೊಟ್ಟಾದ್ಮೇಲೆ ಆದ್ರೂ ಸ್ವಲ್ಪ ಆಟ ಎಲ್ಲ ಕಮ್ಮಿ ಮಾಡ್ತಾನೆ ಅಂತ ಅನ್ಕೊಳ್ತಾ ಇದೀನಿ. ನೋಡೋಣ ಏನ್ ಮಾಡ್ತಾನೆ ಅಂತ. ಟಿಫನ್ ಎಲ್ಲ ಅಮ್ಮ ಇಲ್ಲೇ ಮನೇಲೆ ಮಾಡ್ಕೊಂಡಿದ್ರು. ಅದಕ್ಕಂತ ನಾವು ನಾಗಮಂಗಲ ಬಿಟ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಟೀ ಶಾಪ್ ತರ ಇತ್ತು, ಅಲ್ಲಿ ಫುಲ್ಲು ಕ್ಲೋಸ್ ಇತ್ತು, ಮತ್ತೆ ತುಂಬಾ ಕ್ಲೀನ್ ಆಗಿತ್ತು ಸೆಲ್ಫ್ ಎಲ್ಲ. ಅದಕ್ಕೆ ಅಲ್ಲೇ ನಿಲ್ಸಿದ್ವಿ. ಊಟ ಮಾಡೋದಕ್ಕಂತ ಇಲ್ಲಿ ನಿಂತಿದೀವಿ. ಮನೆಯಿಂದಾನೇ ಮಾಡ್ಕೊಂಡ್ ಬಂದಿದೀವಿ. ಇವಾಗ ಊಟ ಮಾಡ್ಕೊಂಡು ಇನ್ನೇನೊಂದು ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ತೋರಿಸ್ತಿದೆ. ಹತ್ರ ನಾಗಮಂಗಲ ಹತ್ರ ಇದೀವಿ. ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಬೇಗ ಹೋಗ್ಬೇಕಂತ ಅನ್ಕೊಂಡ್ವಿ. ನಾನ್ ಅನ್ಕೊಂಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಹೋಗೋಣ ಅಂತ, ಆಗ್ಲೇ ಇಲ್ಲ. ಕೊನೆಗೂ ಇಷ್ಟು ಲೇಟ್ ಆಗೇ ಹೋಯ್ತು. ಏನ್ ಮಾಡಕ್ ಆಗಲ್ಲ, ಟೈಮ್ ಇದ್ದಂಗ್ ಹೋಗೋದು. ಈ ಸತಿ ಏನ್ ಬೇರೆ ಕಡೆ ಪ್ಲಾನ್ ಇಲ್ಲ ನಮ್ದು, ಜಸ್ಟ್ ಮೈಸೂರೇ. ಸೊ ಅದಕ್ಕೇನೆ ಬಿಡು, ಲೇಟ್ ಆದ್ರೆ ಆಗ್ಲೇ ಅನ್ಕೊಂಡಿದೀವಿ. ನಾವು ಜಾನ್ವರಿಲಿ ಕೂಡ ಹೋಗಿದ್ವಿ. ಅವಾಗ 3 months ಅಲ್ಲಿ ಇವ್ನ್ಗೆ ಒಂದು ಅರ್ಕೆ ಇತ್ತು. ಅವಾಗ ಹೂ ಮಂಡೆ ಕೊಟ್ಬಿಟ್ಟು ನಾವು ಮೈಸೂರು ಮುಗಿಸ್ಕೊಂಡು, ನಂಜನಗೂಡು ಎಲ್ಲ ಮುಗಿಸ್ಕೊಂಡು ಮಲೆಮಹದೇಶ್ವರಕ್ಕೆಲ್ಲ ಹೋಗಿ, ಅವಾಗ ಆಮೇಲೆ ತಿರ್ಗಾ ಇದು ಮಡಿಕೇರಿಗೆಲ್ಲ ಹೋಗಿದ್ವಿ. ಈ ಸತಿ ಮಲೆಮಹದೇಶ್ವರಕ್ಕೂ ಏನಿಲ್ಲ, ನಾನು ವರ್ಷಕ್ಕೊಂದ್ಸತಿ ಮಲೆಮಹದೇಶ್ವರಕ್ಕೆ ಹೋಗ್ತೀನಿ. ಇವಾಗ ಆಲ್ರೆಡಿ ಜನವರಿಲಿ ಹೋಗಿ ಬಂದಿರೋದ್ರಿಂದ ಇವಾಗೇನ್ ಹೋಗಲ್ಲ. ಸೊ ನಂಜನಗೂಡು ಮತ್ತೆ ಲೋಕಲ್ ಮೈಸೂರ್ಗೆ ಹೋಗ್ಬಿಟ್ಟು ಬರೋದಷ್ಟೇ ನಾವು. ಸೊ ಈ ಸತಿ ಏನು ನನಗೆ ಅಷ್ಟೊಂದ್ ಒಂಥರ ಪ್ರೆಷರ್ ಇಲ್ಲ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಇವಾಗೆಲ್ಲ ಪಾಪುಗೆ ಇಲ್ಲಿ ಹಂಗೆ ಸರಿ ಮಾಡೋಣ ಅಂತ ಇಲ್ಲಿ ನಿಲ್ಸಿದೀವಿ. ಸರಿ ಮಾಡ್ತಾ ಇದೀವಿ ಪಾಪುಗೆ. ನಾಗಮಂಗಲದಿಂದ ಮುಂದಕ್ಕೆ ಬಿಟ್ಟು ಸಿಲಿಂಡರ್ ತಂದಿದೀವಿ, ಮನೆಯಿಂದ ಸಿಲಿಂಡರ್ ತಂದು ಮಾಡ್ಕೊಳ್ತಾ ಇದೀವಿ. ಇಲ್ಲಿ ನೋಡ್ರಿ, ಗುಂಡಣ್ಣ ಅಲ್ಲೇ ಸರಿಗೆ ರೆಡಿ ಮಾಡ್ಕೊಂತಾವನೆ. ಸರಿಬೇಕನ? ಹಾ, ಹೌದಾ, ಸರಿ ಆಯ್ತಾ. ಅಲ್ಲೇ ಐತೆ ಇದು ದೋಸ ಹುಣ್ಸೆನ್ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ವಿ, ಅದೇ ತಿಂತಾ ಇದೀವಿ. ಸ್ಪೂನ್ ಇಲ್ಲ. ಇವನ್ ನೋಡು, ಇವನು ಅದೇನೋ ಹೇಳ್ತಾರೆ, ಕೈಗೆ ಇದ್ ಮಾಡ್ಕೊಂಡ್ಬಿಟ್ಟ. ಕುತ್ಕೊಂಡ್ವಿ
ಸುಮ್ನೆ ಇಲ್ಲಿ ನಮ್ಮ ಅಣ್ಣ ಏನ್ ಮಾಡ್ದ ಅಂದ್ರೆ ಯಾರ ಹತ್ರನೋ ಮಾತಾಡ್ಕೊಂಡು ಡೋರ್ ಹಂಗೆ ಕ್ಲೋಸ್ ಮಾಡಿದಾನೆ, ಬೇಳಲ್ಲೇ ಸಿಗಾಕೊಂಡು ಅದೊಂಥರ ಒಂಥರ ನೇಲ್ಸ್ ಎಲ್ಲ ಜಜ್ದಂಗೆ ಆಗೋಯ್ತು. ಅದು ಸಿಕ್ಕಾಬಿಡ ನಮ್ಗಂತೂ ಒಂಥರ ಅನ್ಸ್ಬಿಡ್ತು. ಬಟ್ ಅದೇನು ಜಜ್ದಂಗೆ ಆಗ್ಲಿಲ್ಲ, ಆದ್ರೆ ರಕ್ತ ಬರ್ತಾನೆ ಇತ್ತು ಸಣ್ಣದಾಗೆ ಊಸ್ ಔಟ್ ತರ. ಅದಕ್ಕೆ ಅವನು ಒಂದ್ ಸ್ವಲ್ಪ ತಲೆ ಸುತ್ತಿದೆ, ಮತ್ತೆ ಅದು ಸಡನ್ ಆಗಿ ಹಂಗಾಗಿದ್ದಕ್ಕೆ ಸಿಕ್ಕಾಪಟ್ಟೆ ನೋವಾಗ್ತಿದೆ ಅಂತ. ಅದಕ್ಕೆ ಅಲ್ಲಿ ಅಮ್ಮನೇ ಊಟ ಮಾಡ್ಸಿದ್ರು. ಅವ್ನಿಗೆ ಬೈಕೊಂಡು ನೀನ್ ಫೋನಲ್ಲಿ ಮಾತಾಡ್ಬೇಡ ಅಂದ್ರೂ ಫೋನಲ್ಲಿ ಮಾತಾಡ್ಕೊಂಡು ಈ ತರ ಮಾಡ್ಕೊಳ್ತೀಯ ಅಂತ. ನಮಗೂ ಒಂಥರ ಟೆನ್ಷನ್ ಆಗ್ತಿತ್ತು. ಅವ್ನು ಒಬ್ಬನ್ಗೆ ಫಸ್ಟ್ ಆಫ್ ಆಲ್ ಕಾರ್ ಡ್ರೈವ್ ಮಾಡಕ್ ಬರೋದು, ಇವನೇನಪ್ಪ ಹಿಂಗ್ ಮಾಡ್ಕೊಂಬಿಟ್ಟ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅವನ ಮಗ ಅಲ್ಲೇ ಹೋಗ್ಬಿಟ್ಟು ಅಂಗಡಿಲಿ ಬ್ಯಾಂಡೇಜ್ ಎಲ್ಲ ತಂದು ಕೊಟ್ಮೇಲೆ ಅದೆಲ್ಲ ಹಾಕೊಂಡು ಆಮೇಲೆ ಈ ಆರೆಂಜ್ ಎಲ್ಲ ತಿಂದ್ಮೇಲೆ ಅವನು ಸ್ವಲ್ಪ ಸರಿ ಹೋದ. ಏನಕ್ಕಂದ್ರೆ ಆ ವಿಟಮಿನ್ ಸಿ ಸಡನ್ ಆಗಿ ಅದು ಒಂಥರ ರಿಯಾಕ್ಷನ್ ಆಗಿರುತ್ತಲ್ಲ, ಅದಕ್ಕೆ ಆರೆಂಜ್ ಕೊಟ್ವಿ ತಿನ್ನು ಅಂತ. ಆಮೇಲೆ ಅದೆಲ್ಲ ಆದ್ಮೇಲೆ ಸ್ವಲ್ಪ ರಿಕವರಿ ಆದ. ಆದ್ರೆ ಪೇನ್ ಅಂತ ಇತ್ತು. ಆಮೇಲೆ ಅಲ್ಲಿ ನೈಟ್ ಇದು ರೂಮ್ಗೆ ಹೋದ್ಮೇಲೆ ನಾವು ಒಂದು ಟ್ಯಾಬ್ಲೆಟ್ ಕೊಟ್ವಿ, ಆಮೇಲೆ ಸರಿ ಹೋಯ್ತು. ನಮ್ ಪಾಪು ನಮ್ಮ ಅಮ್ಮಂಗೆ ಎಷ್ಟ್ ಹೇಳಿದ್ರು ಕೆಳಗ್ ಮಲಗ್ಸಿ ಊಟ ತಿನ್ಸ್ಬೇಡ ಅಂತ ತಿನ್ಸತ್ತೆ. ಆಮೇಲೆ ಕಾರಲ್ಲಿ ಬಂದಿದ್ಕೋ ಅಥವಾ ನಮ್ಮ ಅಮ್ಮ ತಿನ್ಸಿದ್ಕೋ ಗೊತ್ತಿಲ್ಲ, ವಾಂತಿ ಮಾಡ್ಕೊಂಡ. ಇವಾಗೆಲ್ಲ ಕ್ಲೀನ್ ಮಾಡಿ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದಾಯ್ತು. ನನಗಂತೂ ಏನಾಗೋಯ್ತು ಅಂತ ಟೆನ್ಷನ್ ಆಗೋಯ್ತು. ಅಮ್ಮ ನಿನಗಿಟ್ಕೋ ಮಾತಾಡವ. ನೋಡಿ ಹೆಂಗಾಗ್ಬಿಟ್ಟ. ನೋಡಿದ್ರೆ ಆಳೆ ಇವಾಗ ಆಟ ಆಡಕ್ ಕೆಳಗ್ ಬಿಡೆ ಅಂತಾನೆ. ಊಟ ಎಲ್ಲ ಮಾಡ್ಕೊಂಡು ಬಿಟ್ವಿ. ಆ್ಯಕ್ಚುಲಿ ನಾನು ಅನ್ಕೊಂಡೆ ಅಟ್ಲೀಸ್ಟ್ ದೇವಸ್ಥಾನಕ್ಕೆ 11 ಗಂಟೆಗಾದರೂ ಹೋಗ್ಬೇಕು ಅಂತ. ಬಟ್ ನಾವಲ್ಲಿ ರೀಚ್ ಆಗಿದ್ದೆ 12 ಗಂಟೆ ಆಗೋಯ್ತು. ಅಲ್ಲಿ ನೋಡಿದ್ರೆ ನಾವೆಲ್ಲ ಮಂಡೆ ಎಲ್ಲ ಕೊಡ್ಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ 12:45. ಅವರಂದು ದೇವಸ್ಥಾನದಲ್ಲಿ 1 o'clock ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಆಚೆಗಡೆ. ಸೊ ಅಲ್ಲಿಂದ ಓಡಿದ್ವಿ. ನೋಡಿದ್ರೆ ಅಲ್ಲಿ ಏನಿಲ್ಲ, 1 ಗಂಟೆ ಮೇಲಾದ್ರೂ ಜನ ಬರ್ತಾನೆ ಇದ್ರು. ಅಲ್ಲೇನು ಕ್ಲೋಸ್ ಅಂತ ಏನಿರಲಿಲ್ಲ. ಆಮೇಲೆ ಸ್ಯಾಟರ್ಡೆ ಅಂತೂ ರಶ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ನಂಜನಗೂಡಲ್ಲೂ ರಶ್ ಇತ್ತು. ನಂಜನಗೂಡು ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ಅಲ್ಲೂ ರಶ್ ಇತ್ತು. ಯಪ್ಪ ಸ್ಯಾಟರ್ಡೆ ಸಂಡೇ ಎಲ್ಲೂ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ, ಎಲ್ರಿಗೂ ಸ್ಯಾಟರ್ಡೆ ಸಂಡೇನೆ ಟೈಮ್ ಸಿಗೋದು. ಸೊ ಅದಕ್ಕೆ ಎಲ್ರು ಸ್ಯಾಟರ್ಡೆ ಸಂಡೇನೆ ಆಚೆ ಬರ್ತಾರೆ. ಆಮೇಲೆ ನನ್ಗೇನಿತ್ತಂದ್ರೆ ಇವನ್ಗೆ ಫಸ್ಟ್ ಮುಡಿ ಕೊಡ್ತಿದೀವಲ್ಲ, ಅದು ಹುಟ್ಟಿದ ಕೂರ್ಲಲ್ವಾ, ನಾನು ಸ್ವಲ್ಪ ಅದನ್ನ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಪ್ರಿಸರ್ವ್ ಮಾಡ್ಕೋಬೇಕು ಅಂತ ನನ್ಗಿತ್ತು. ಅದಕ್ಕೆ ನಮ್ಮಮ್ಮಂಗೆ ಹೇಳ್ದೆ ಸ್ವಲ್ಪ ಕೂರ್ಲು ಎತ್ಕೋತೀನಿ ಅಂತ. ನಮ್ಮಮ್ಮ ಬೈದ್ರು, ಆ ಥರ ಎಲ್ಲ ದೇವ್ರಿಗೆ ಕೊಡೋದನ್ನ ಎತ್ತಿಟ್ಕೋಬಾರ್ದು ನಾವು ಅದನ್ನ ಅಂತ. ಯಾವನು ಅಳ್ತನ್ಕನ ಇಟ್ಕೊಳ್ಳೋದು ಬಿಡ್ವೇನೋ. ಇದು ನಿನ್ನ ಲಾಸ್ಟ್ ಕೋರ್ಲು. ಮತ್ ಬತ್ತೋ ಬಾರ ಒಂದು ಮತ್ ಬರುತ್ತೆ ಅಂತ ಹೇಳು. ಬರುತ್ತೆ ಅಂತ ತಾನೆ ಎಲ್ಲ ಮುಡಿ ಕೊಡೋದು, ಇಲ್ಲಾಂದ್ರೆ ಚಿನ್ನು ಹೇಳವ. ಚಿನ್ನು ಉಂಡಿ ಇಲ್ಲಿ ಇದು ಹುಟ್ಟಿದ ಕೂರ್ಲು ನೆನ್ಪಿರ್ಬೇಕು. ಚಿನ್ನು ಏನು ಇದು ಆ್ಯಕ್ಚುಲಿ ವಿಡಿಯೋ ಏನು ಗೊತ್ತಾ, ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು. ನಾನು ಮಂಡೆ ಕೊಡೋದು ಎಲ್ಲ ಹಾಕಿದ್ದೆ. ಅದು ಎಷ್ಟು ಸತಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡೋ ಥರ ಆಗೋಯ್ತು. ಏನಕ್ಕಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ತಾನೆ ಇತ್ತು, ಬಿಕಾಸ್ ಚೈಲ್ಡ್ ವೈಲೆನ್ಸ್ ಅನ್ನೋ ಥರ. ಅದಕ್ಕೆ ಹೋಗ್ಲಿ ಬಿಡು ಅಂದ್ಬಿಡು ತಿರ್ಗಾ ಇದು ಫಸ್ಟಿಂದ ಎಡಿಟ್ ಮಾಡಿ ಹಾಕ್ತಿರೋದು. ಒಂಥರ ತಲೆನೇ ಕೆಟ್ಟೋಯ್ತು. ನನಗೆ ಈ ವಿಡಿಯೋನೇ ಹಾಕ್ಬಾರ್ದು ಅನ್ನೋ ಅಷ್ಟು ಬೇಜಾರಾಗೋಯ್ತು. ಅಷ್ಟು ಸತಿ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋದು ಅನ್ನೋ ಥರ ಆಯಿತು. ಅದಕ್ಕೆ ಈ ವಿಡಿಯೋದಲ್ಲಿ ಈ ಕ್ಲಿಪ್ ಇಲ್ಲಿ ಯಾವುದ್ರಲ್ಲೂ ಪಾಪಗೆ ಮಂಡೆ ತೆಗಿಯೋದು ಹಾಕಿಲ್ಲ ನಾನು. ಆಮೇಲೆ ಇದೆಲ್ಲ ಮಂಡೆ ತೆಗೆಸ್ಕೊಂಡು ನಾವು ಅಲ್ಲಿ ಸ್ನಾನ ಮಾಡ್ಸೋಕೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಬಿಸಿನೀರು ಕೊಡ್ತಿದ್ರು. 25 ರೂಪೀಸ್ಗೋ 50 ರೂಪೀಸ್ಗೋ ಒಂದು ಬಕೆಟ್ ನೀರು ಕೊಡ್ತಾಯಿದ್ರು ಬಿಸಿನೀರು. ಬಟ್ ಈ ಟೈಮ್ ಬಿಸಿನೀರು ಸಿಕ್ಲಿಲ್ಲ. ಅಲ್ಲಿ ಕರೆಕ್ಟಾಗಿ ರೆಸ್ಪಾಂಡು ಮಾಡಲ್ಲ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಹೋಗಿ ಏನೋ ಥರ ಅಂತಾರೆ. ಇಲ್ಲಿ ಗೊತ್ತಿಲ್ಲ ಈ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಸ್ನ ಯಾರ್ಯಾರು ನೋಡ್ತಾರೆ ಅಂತ. ಬಟ್ ಕನ್ನಡದವರೇ ಬೇರೆ, ಬಟ್ ಬೇರೆ ಕಡೆಯಿಂದ ಬಂದಿರೋರೆ ಅವ್ರ ಬಿಹೇವಿಯರೇ ಬೇರೆ ಥರ ಇರುತ್ತೆ. ಎಷ್ಟು ರಫ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ನಿಸ್ತು. ಸರಿ ಅಲ್ಲೆಲ್ಲ ಕೇಳಿದ್ವಿ, ಎಲ್ಲೋ ಬಿಸಿನೀರು ಸಿಗಲ್ಲ ಅಂತ ಹೇಳಿದ್ರು. ಸರಿ ಇನ್ನೇನು ಟೈಮ್ ಬೇರೆ ಆಗಿದೆ, ನಮಗೆ ಇಲ್ಲ ಓಡಾಡ್ಕೊಂಡು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನದಿಲ್ಲೇ ಸ್ನಾನ ಮಾಡಿಸಿದ್ವಿ. ಪಾಪ ಅವನು ಕೋಆಪ್ರೇಟ್ ಮಾಡ್ದ, ಏನು ಅಳ್ಳಿಲ್ಲ. ಕಿರಿ ಹೊಳ್ಬಾರ್ದು, ಹೋಗಿ ಎತ್ಕೊಳ. ಇಲ್ಲ ಒತ್ಕೊಳವ, ಎತ್ಕೊಳ, ಇಲ್ಲ ಎತ್ಕೊಳ. ಇಲ್ಲೋಡ ಇಸ್ಕ. ಏಯ್ ರೂಢಿ ಅಲ್ಲ ಅದಕ್ಕೋಸ್ಕರ. ಇಲ್ಲೋಡಿ ಇಲ್ಲಿ ನಮ್ ಗುಂಡಣ್ಣ ನೋಡ್ರಿ.
ಪಾಪು ಅಲ್ಲಿ ಕೂತ್ಕೊಂಡು ಅವರೆಲ್ಲ ನೀರ್ ಹಾಕೋವರ್ಗು ಚೆನ್ನಾಗಿ ನಕ್ಕೊಂಡು ಆಟ ಆಡ್ಕೊಂಡಿದ್ದ. ಅಪ್ಪ ಅವ್ರ ಬ್ಲೇಡ್ ತಲೆಗೆ ಹಾಕಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡಿದವನು. ಸ್ನಾನ ಮಾಡಿ ಬಟ್ಟೆ ಹಾಕೋವರ್ಗು ಅಳ್ತಾನೇ ಇದ್ದ. ಆಕ್ಚುಲಿ ಈ 2 ದಿನ ನಾವ್ ಆಕ್ಚುಲಿ ಹೋಗಿದ್ದು ಮೈಸೂರಿಗೆ. ಈ 2 ದಿನದಲ್ಲೂ ಅವನೇನ್ ನಮಗೆ ಕಾಟ ಕೊಡ್ಲಿಲ್ಲ. ಚೆನ್ನಾಗೆ ಎಲ್ಲ ಕೋಆಪರೇಟ್ ಮಾಡ್ತಿದ್ದ, ಮತ್ತೆ ಆಟ ಆಡ್ಕೊಂಡೆ ನಕ್ಕೊಂಡು ಇನ್ನೂ ಹೊಡೆ ತೀಟೆ ಮಾಡ್ತಿದ್ದ ಆಗಿದ್ದ. ಬಟ್ ಏನಂದ್ರೆ ಮಂಡೆ ಕೊಡ್ಬೇಕಾದ್ರೆ ಮಾತ್ರ ತುಂಬಾ ಅಳ್ತಾ ಇದ್ದ. ನಮ್ಗೇನಂದ್ರೆ ಅವ್ನು ತುಂಬಾ ಹಿಂಗ ಅಳ್ಳಾಡ್ಬಿಟ್ರೆ ಬ್ಲೇಡ್ ಅಲ್ಲಿ ಏನಾದ್ರು ಆ ಕಡೆ ಈ ಕಡೆ ಕಟ್ ಆಗ್ಬಿಡುತ್ತೇನೋ ಅನ್ನೋ ತರ ಇತ್ತು. ಬಟ್ ಲಾಸ್ಟ್ ಇನ್ನೇನ್ ಮುಗಿಯುತ್ತೆ ಅಂದಾಗ ಒಂಚೂರ್ ಅಲ್ಲೆಲ್ಲೋ ಕಿವಿ ಹತ್ರ ಒಂಚೂರ್ ಇದಾಯ್ತು. ಬಟ್ ಅದಕ್ಕೆ ಅಂತಾನೆ ಸ್ನಾನ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ಗಂಧ ಎಲ್ಲ ಹಾಕಿದ್ಮೇಲೆ ಏನೂ ಆಗಿರ್ಲಿಲ್ಲ. ಅವ್ನ್ ಚೆನ್ನಾಗೇ ಇದ್ದ. ಆ ಟೈಮಲ್ಲಿ ಅವ್ನಿಗೆ ಒಂದ್ ಸ್ವಲ್ಪ ಭಯ ಆಯ್ತು ಅನ್ಸುತ್ತೆ, ಯಾರೋ ಏನೋ ಮಾಡ್ತಿದಾರೆ ನನ್ಗೆ ಅಂತ. ಅದ್ ಬಿಟ್ರೆ ಇನ್ನೇನಿಲ್ಲ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಒಳಗೆಲ್ಲ ಮೇನ್ ಮೂರ್ತಿ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಉತ್ಸವ ಮೂರ್ತಿ ಹತ್ರ ಕೂತಿದ್ವಿ. ಆಕ್ಚುಲಿ ಇಲ್ಲೆಲ್ಲೂ ವಿಡಿಯೋ ಮಾಡಂಗಿಲ್ಲ, ಆದ್ರೂ ನಾನು ಸುಮ್ಮನೆ ವಿಡಿಯೋ ಮಾಡಿದ್ದೀನಿ ಹಂಗೆ ರಿಸ್ಕ್ ತಗೊಂಡು. ಅದೆಲ್ಲ ಮುಗಿಸ್ಕೊಂಡು ಒಳಗಡೆನೆ ತುಂಬಾ ಹೊತ್ತು ಕೂತ್ಕೊಂಡ್ವಿ. ಅದೆಲ್ಲ ಆದ್ಮೇಲೆ ಆಚೆನೂ ಬಂದು ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಚೆನ್ನಾಗಾಯ್ತು. ದರ್ಶನನೂ ಎಲ್ಲ ಆಯ್ತು. ನಂಜನಗೂಡಲ್ಲಿ ಏನೊಂದು ಬೇಜಾರಾಗಲ್ಲ ಅಂದ್ರೆ ಎಷ್ಟೇ ರಶ್ ಇದ್ರು ನಮ್ಗೆ ಏನು ಅವಸರ ಮಾಡ್ತಿದ್ದಾರೆ, ಬೇಗ ಬೇಗ ಕಳಿಸ್ತಿದ್ದಾರೆ ಅಂತ ಅನ್ಸಲ್ಲ. ನಂಜುಂಡೇಶ್ವರ ಆಯ್ತು. ಇವಾಗ ಚಾಮುಂಡೇಶ್ವರಿ ಟೆಂಪಲ್ ಬಂದಿದೀವಿ. ಟೈಮು 4:00. ಅಪ್ಪ ಮೈಸೂರು ಕೂಡ ತುಂಬಾ ಬಿಸಿಲಿದೆ, ತುಮಕೂರು ತರಾನೇ. ಇಲ್ಲೂ ಮಳೆನೇ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ನಾವಲ್ಲಿ ನಂಜನಗೂಡು ದೇವಸ್ಥಾನದಿಂದ ಆಚೆ ಬಂದ್ಮೇಲೆ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ, ದೇವಸ್ಥಾನದಲ್ಲೇನೆ. ಅಲ್ಲೆಲ್ಲ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 2:00 ಆಯ್ತು ಅನ್ಸುತ್ತೆ. 2:30 ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ನಾವು ಬಂದಾಗ ಮೇ ಬಿ ಒಂದು 3:45 4:00 ಆಗಿತ್ತು ಅನ್ಸುತ್ತೆ. ಆದ್ರೆ ಇಲ್ಲಂತೂ ಅವತ್ತು ಎಷ್ಟು ರಶ್ ಇತ್ತಂದ್ರೆ ನಮಗೆ ಗೊತ್ತಿರ್ಲಿಲ್ಲ ಲೈನಲ್ಲಿ ಅಷ್ಟು ಲೈನ್ಸ್ ಇದೆ ಅಂತ. ಸುಮ್ಮನೆ ಹೋಗ್ಬಿಟ್ಟು ಲೈನಿಗೆ ನಿಂತ್ಕೊಂಡ್ಬಿಟ್ವಿ, ಯಾರನ್ನೂ ಕೇಳಲು ಇಲ್ಲ, ಏನೂ ಇಲ್ಲ. ಅಲ್ಲಿ ಆಕ್ಚುಲಿ ನಾವು ಒಳಗೆ ಹೋಗ್ಬೇಕಾರೆ ಯಾರೋ ಒಂದ್ 2-3 ಜನ ಬಂದ್ಬಿಟ್ಟು ನಮ್ಮ ಕೈಲಿ ದುಡ್ಡು ಕೊಟ್ರು. ಸರ್ ನೀವು ಒಳಗೆ ಹೋಗ್ತಿದ್ದೀರಾ ಅಲ್ವಾ ಅಂದ್ರೆ ಚೇತನ್ ಕೈಲಿ ಕೊಟ್ಟಿದ್ರು. ಸರ್ ನೀವು ಒಳಗೆ ಹೋಗ್ತಿದ್ದೀರಾ ಅಲ್ವಾ, ಅಲ್ಲಿ ಹಂಗೆ ನಮ್ಮ ಹೆಸರು ಹೇಳ್ಬಿಟ್ಟು ದುಡ್ಡು ಹಾಕಿ ಅಂತ. ನಾವು ಏನೋ ಇಷ್ಟೇ ಜನ ಇದಾರಲ್ವಾ ಹೋಗ್ಬೋದಲ್ವಾ ಅಂತ ಹೋದ್ವಿ. ಅದು ಆಮೇಲೆ ಪಾಪುಗೆ ಹೋಗೋದಕ್ಕಂತ ಸ್ವಲ್ಪ ಹಾಲ್ ಮಾಡ್ಕೊಂಡಿದ್ವಿ ಅಷ್ಟೇ, ಏನ್ ಜಾಸ್ತಿ ಹೊತ್ತಾಗಲ್ವಲ್ಲ ಅಂತ. ಅಲ್ಲಿ ಹೋದ್ರೆ ಯಪ್ಪ 4 ಗಂಟೆಗೆ ಹೋಗಿ ನಿಂತಿದ್ದಕ್ಕೆ ದೇವ್ರ ದರ್ಶನ ಆಗಿದ್ದು 6 ಗಂಟೆ ಅನ್ಸುತ್ತೆ. ಅಲ್ಲಿ ಅಷ್ಟೊತ್ತವರೆಗೂ ಆಗೋಯ್ತು. ಇನ್ನೊಂದು ಏನಂದ್ರೆ ಇವ್ರು ಅದೇನಪ್ಪ ಬೇಗನೂ ಹೋಗ್ತಾ ಇರಲಿಲ್ಲ. ಇವನ್ ಸ್ಪೆಷಲ್ ಟಿಕೆಟ್ 200 rupees ಪರ್ಸನ್ ಇದ್ದಿದ್ದು. ಆ ಟಿಕೆಟ್ ತಗೊಂಡ್ ಬಂದವರು ಆಲ್ಮೋಸ್ಟ್ ನಮ್ ಜೊತೆನೆ ಇದ್ರು. ಏನಂದ್ರೆ 6 ಗಂಟೆವರೆಗೂ ಫುಲ್ಲು ಒಬ್ರೊಬ್ರೆ ಅನ್ನತ್ರ ಸ್ಲೋ ಹೋಗ್ತಾ ಇತ್ತು. 6 ಗಂಟೆ ಆಗಿದ ತಕ್ಷಣ ಎಲ್ಲ ಕಡೆ ಅಂದ್ರೆ ಬೇರೆ ಸರೌಂಡಿಂಗ್ ಎಲ್ಲ ಬರ್ತೀವಲ್ಲ, ಎಲ್ಲಾ ಕಡೆನೂ ಒಂದೇ ಸತಿ ಗೇಟ್ ಓಪನ್ ಮಾಡ್ಬಿಟ್ರು. ಒಂದೇ ಸತಿಗೆ ಆ ದೇವಸ್ಥಾನ ಹತ್ರ ಎಷ್ಟು ದೇವ್ರ ಗುಡಿಗೆ ಹೋಗ್ತೀವಲ್ಲ ಅಲ್ಲಿ ಎಷ್ಟು ರಶ್ ಆಯ್ತು. ಒಬ್ರು ಮೇಲೆ ಒಬ್ರು ಬಿದ್ದು ಎದ್ದು ಹೋಗೋ ತರ ಮಾಡಿದ್ರು. ನಂಗೆ ನಿಜ ಅನ್ನಿಸ್ತು, ಮಗು ಕರ್ಕೊಂಡು ದೇವ್ರಣೆಗೂ ಹಿಂಗೆಲ್ಲ ಬರಕ್ಕೆ ಹೋಗ್ಬಾರ್ದು. ನಾನು ಸುಮ್ಮನೆ ಆಚೆ ನಿಂತ್ಕೊಂಡೆ, ಕೈ ಮುಗಿದ್ ಬಿಡ್ಬೇಕಿತ್ತು, ಒಳಗ್ ಬರ್ಬಾರ್ದಿತ್ತು ಅಂತ. ಏನಕ್ಕಂದ್ರೆ ಅಲ್ಲಿ ಲೈನಲ್ಲಿ ನಿಂತ್ಕೊಂಡಾಗ ಅವನು ಅಳ್ತಾನೆ ಇದ್ದ, ಏನಕ್ಕಂದ್ರೆ ಅವ್ನಿಗೆ ಹಸ್ವಾಗಿತ್ತು ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು ಕೆಳಗಿಲ್ದಾಗ್ಲೇ ಒಂದು 6 ಗಂಟೆ 6:30 ಆಯ್ತು. ಅದಾದ್ಮೇಲೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡಕ್ಕಂತ ಬಂದ್ವಿ. ಆಕ್ಚುಲಿ ನಾವು ನೋಡಿದ್ವಿ, ನಮ್ಮ ಮಾಮನ ಮಗಂಗೆ ತೋರ್ಸೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಒಳಗ್ ಬಿಡ್ತಾ ಇಲ್ಲ. ದಸರಾ ಟೈಮಲ್ಲಿ ಎಲ್ಲ ಒಳಗ್ ಬಿಡ್ತಾರಲ್ಲ, ಈ ಟೈಮಲ್ಲಿ ಆ ಥರನೂ ಬಿಡ್ತಿಲ್ಲ, ಬರೀ ಲೇಸರ್ ಲೈಟ್ ಅಂತ ಬಿಡ್ತಿದ್ರು. ಸರಿ ಅದ್ ಬೇಡ ಅನ್ಬಿಟ್ಟು ಅಲ್ಲ ಆಚೆ ನೋಡ್ಕೊಂಡು ತಿರ್ಗಾ ರೂಮ್ಗೆ ಹೋದ್ವಿ.